ಒಂದು ದಿನಕ್ಕೆ ಅಂದಾಜು 6,000 ಜನ 24 ಗಂಟೆಗೆ ಹೊಸ ಕ್ಯಾನ್ಸರ್ನವ್ರು ಸೇರ್ಪಡೆ ಆಗ್ತಾರೆ. 3,10,00,000 ಜನ ಭಾರತದಲ್ಲಿ ಇದ್ದಾರೆ ಅನ್ನೋದು 2 ವರ್ಷದಿಂದ ಹೇಳ್ತಾ ಇರುವಂಥದ್ದು. ಈ ಭೂಮಿಯನ್ನ ಒಂದು ವ್ಯಾವಹಾರಿಕವಾಗಿ ಯಾರು ಬಳಸ್ಕೋತಾರೆ ಅವಾಗ ಭೂಮಿಯ ಸತ್ವ ನಾಶ ಆಗ್ತದೆ. ನಮ್ಮ ಹಳ್ಳಿ ಕಡೆ ಅದಕ್ಕೆ ಕಾಲ್ಗೈ ಪದ್ಧತಿ ಅಂತ ಒಂದು ಶಬ್ದ ಇದೆ. ಇಲ್ಲಿ ದೇಹವನ್ನೇ ಉಪಯೋಗಿಸಿಕೊಂಡು ದೇಹವನ್ನು ಆರೋಗ್ಯ ಮಾಡೋದು, ಭೂಮಿಯ ಬೆಳೆಗಳನ್ನೇ ಉಪಯೋಗಿಸಿಕೊಂಡು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡೋದು, ಉದ್ದು ಬೆಳೆಯೋದು, 3 ವರ್ಷಕ್ಕೊಮ್ಮೆ ಉದ್ದು ಬೆಳೆಯೋದು. ಭೂಮಿ ಯಾವ ರೀತಿ ಸತ್ವ ಇರುತ್ತೆ ಅವನು ದೇಹದನು ಅದೇ ರೀತಿ ಶಕ್ತಿ ಇರುತ್ತೆ ಅಂತ. ಭೂಮಿಯಲ್ಲಿ ಸತ್ವ ಕಳ್ಕೊಂಡ್ರೆ ಆಟೋಮೆಟಿಕ್ ಆಗಿ ದೇಹದಲ್ಲಿ ಶಕ್ತಿ ಕಳ್ಕೊತದೆ. ಮಣ್ಣಿಗೆ ಆಯುಷ್ಯ ಕಡಿಮೆ ಆದ್ರೆ ಮನುಷ್ಯನ ಆಯುಷ್ಯನೂ ಕಡಿಮೆ ಆಗುತ್ತೆ. ಅಲ್ಲೇ ಇದೆ ಅದರ ಅರ್ಥ. ಮುನ್ನೂರ 12ಕ್ಕೂ ಹೆಚ್ಚು ಕ್ಯಾನ್ಸರ್ ಹಾಸ್ಪಿಟಲ್ ಇದೆ ಪಂಜಾಬಲ್ಲಿ ಅಂತ ಕೇಳಲ್ಪಟ್ಟೆ. ಬಹುತೇಕ ಪಂಜಾಬ್ ಅಂದ ಕೂಡ ಗೋಧಿ ಮತ್ತು ಅಕ್ಕಿ, ಈಗ ನಾವೆಲ್ಲ ಬಾಸುಮತಿ ಇದೆಲ್ಲ ಬಳಸೋದು ಅಲ್ಲಿಂದ. ಆದರೆ ಇನ್ನೊಂದು ಅದರ ವರ್ಲ್ಡ್ ಹೆಲ್ತ್ ಇದರದ ರಿಪೋರ್ಟನ್ನು ಕೇಳಿದೆ ನಾನು. ಪಂಜಾಬಿನ ಗದ್ದೆಯ ಮಣ್ಣನ್ನು 120 ಅಡಿ ತೆಗೆದು ಹೊಸ ಮಣ್ಣು ಹಾಕಿದ್ರು, ಬಹುಶಃ 50-100 ವರ್ಷದಲ್ಲಿ ಅದು ನಾರ್ಮಲಿ ಬರೋದು ಸಂದೇಹ ಅಂತ. ಅಷ್ಟರ ಮಟ್ಟಿಗೆ ಪೆಸ್ಟಿಸೈಡನ್ನು ಬಳಸ್ತಾ ಇದ್ದಾರೆ ಅಂತ. ಸೊ ಭಾರತದಲ್ಲಿ ಬಹುಶಃ ಅತಿ ಹೆಚ್ಚು ಕ್ಯಾನ್ಸರ್ ಕಾಣಿಸ್ಕೊಂಡದ್ದು ಪಂಜಾಬ್ ಅಂತ ಅನಿಸ್ತದೆ ನನಗೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಮತ್ತು ಇದೇ ರೀತಿ ಮುಂದುವರೆದ್ರೆ ಏನಾಗಬಹುದು? ಇತ್ತೀಚೆಗೆ ಈ ಕ್ಯಾನ್ಸರ್ ಡೇ ಅಂತ ಮಾಡ್ತಾರೆ ಪ್ರತಿ ವರ್ಷ. ಅದು ಹಂಗೆ ಅನ್ಬಾರ್ದು. ಕ್ಯಾನ್ಸರ್ ಡೇ ಅಲ್ಲದು, ಕ್ಯಾನ್ಸರ್ ನಿರ್ಮೂಲನಾ ದಿನ ಅಂತ ಮಾಡಬೇಕಾಗಿತ್ತು. ನಿರ್ಮೂಲನೆ ಮಾಡುವ ಇಚ್ಛಾಶಕ್ತಿ ಇದ್ದಂಗೆ ಕಾಣೆ ಇಲ್ಲ, ರೂಢಿ ಬಿದ್ದುಬಿಟ್ಟಿದೆ. ಏಡ್ಸ್ ದಿನಾಚರಣೆ ಹಿಂಗೆ ಹೇಳ್ತಾರೆ. ಈಗ ಕಳೆದ 3 ವರ್ಷದಿಂದ ನಾನು ಅದನ್ನು ಪ್ರತಿ ವರ್ಷ ಅದರ ಬಂದಂಥ ಮಾಹಿತಿ ಓದಿದರೆ, ಒಂದು ದಿನಕ್ಕೆ ಅಂದಾಜು 6,000 ಜನ 24 ಗಂಟೆಗೆ ಹೊಸ ಕ್ಯಾನ್ಸರ್ನವ್ರು ಸೇರ್ಪಡೆ ಆಗ್ತಾರೆ. 3,10,00,000 ಜನ ಭಾರತದಲ್ಲಿ ಇದ್ದಾರೆ ಅನ್ನೋದು 2 ವರ್ಷದಿಂದ ಹೇಳ್ತಾ ಇರುವಂಥದ್ದು. 2025ರ ಅಂತ್ಯಕ್ಕೆ ಬಂದಾಗ ಇದು 10 ಕೋಟಿ ಆದರೂ ಆಗ್ಬೋದು ಅಂತ ಒಂದು ಅವ್ರು ಹೇಳ್ತಾ ಬರ್ತಾ ಇದ್ದಾರೆ. ಇವಾಗ ನೀವು ಹೇಳಿದ್ರಿ ಪಂಜಾಬ್ ಅಂತ. ಪಂಜಾಬು ಮತ್ತು ಹರಿಯಾಣದ ಗಡಿಯಲ್ಲಿ ಬಾಕ್ರಾನಂಗಲ್ ಏನು ಅಣೆಕಟ್ಟಿದೆ, ಅಲ್ಲಿ ಆ ವಿಪರೀತ ನೀರಿನ ಪರಿಣಾಮದಿಂದ 1 ಬೆಳೆ 2 ಬೆಳೆ 3 ಬೆಳೆ ತೆಗೆಯಕ್ಕೆ ಹೋಗಿ ವಿಪರೀತ ಈ ರಾಸಾಯನಿಕವನ್ನು ಬೆಳೆದು ಭೂಮಿಯ ಸತ್ವವೆಲ್ಲ ಹೋಗಿ ಮಣ್ಣಿನಲ್ಲಿರುವಂಥ ಎಲ್ಲ ಪೋಷಕಾಂಶಗಳು, ಖನಿಜಾಂಶಗಳು, ಅದರಾಗಿರುವಂಥ ಸತ್ವಾಂಶಗಳೆಲ್ಲವೂ ನಾಶ ಆಗಿ ಆ ಆಹಾರ ತಿಂದಂಥದರ ಪರಿಣಾಮ, ಅದಕ್ಕೆ ಬಳಸುವಂಥ ಕ್ರಿಮಿನಾಶಕಗಳ ಪರಿಣಾಮ, ಮತ್ತು ಇನ್ನೊಂದು ಹೇಳ್ತಾರೆ ಅದು ಅಲ್ಲಿ ಹೆಚ್ಚು ಈಗ ಮಾದಕ ಪದಾರ್ಥಗಳನ್ನು, ಹೌದು, ಗಾಂಜಾ ಇತ್ಯಾದಿ ಬರ್ತದೆ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಗೊತ್ತಾಗಿದೆ. ಅದರ ಮೇಲೆ ಒಂದು ಸಿನಿಮಾನು ಬಂತು. ಅದೇನು ಉಡ್ತಾ ಪಂಜಾಬ್. ನಾನು ಇತ್ತೀಚೆಗೆ ಕೇಳಿದೆ ಅದನ್ನು. ಅಲ್ಲಿ ಕ್ಯಾನ್ಸರ್ದೇ ಒಂದು ಟ್ರೈನ್ ಹೋಗ್ತದೆ ಪಂಜಾಬ್ನಲ್ಲಿ, ಕ್ಯಾನ್ಸರ್ ಟ್ರೈನ್ ಅಂತ ಹೆಸರಂತ ಅದಕ್ಕೆ. ಅದ್ರ ತುಂಬ ಅವರೇ ಇರ್ತಾರಂತೆ. ಮತ್ತು ಪ್ರತಿ ಮನೆಯಲ್ಲೂ 1-2-3 ಮನೆಯಲ್ಲಿ ಒಬ್ಬರಾದರೂ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸಣ್ಣ ಪುಟ್ಟ ಸೇರಿ 312 ಇರ್ಬೋದು ಅಂತ ಒಂದು ಅಂದಾಜು ಹೇಳಿದ್ದಾರೆ ಅಲ್ಲಿ. ಈಗ ನೋಡಿ, ಮೇಲಿನಿಂದ ಕೊಡುವಂಥ ನೀರಿದೆಯಲ್ಲ ಅದನ್ನು ಅತ್ಯಂತ ಹಿತಮಿತವಾಗಿ ಬಳಸಬೇಕಂತೇಳಿ ಹಿಂದೆ ವಿಶ್ವೇಶ್ವರಯ್ಯನವರು ಹೇಳಿದರು. ಇವರು ಯಾವಾಗಲೂ ಆ ನೀರಲ್ಲೇ ನಿಲ್ಲಿಸೋದ್ರಿಂದ ಮನುಷ್ಯ ಆಹಾರ ತಗೊಳ್ಳದೆ ಬರೀ ನೀರು ಕುಡಿದ್ರೆ ಹೆಂಗೆ ಬದುಕ್ತಾನೆ? ಆಮೇಲೆ ಯಾವಾಗಲೂ ಒಂದೇ ಥರದ ಬೆಳೆ ಬೆಳೆದ್ರೆ ಮಣ್ಣಿನ ವಿಚಾರ ಏನಾಗ್ತದೆ? ಈಗ ಮನುಷ್ಯ ಒಂದೇ ಥರದ ಪದಾರ್ಥ ತಿಂದ್ರೆ ನಡೆಯಂಗಿಲ್ಲ, ಎಲ್ಲ ಥರ ಪೋಷಕಾಂಶಗಳು ಬೇಕು. ಅದೇ ಬೆಳೆದು ಆಗಿರೋದ್ರಿಂದ ಪೂರ್ತಿಯಾಗಿ ಅಲ್ಲಿ ಆಹಾರದ ಕ್ರಮ, ಜೀವನ ಶೈಲಿ ಮತ್ತು ಕ್ರಿಮಿನಾಶಕಗಳು ಮತ್ತು ಈ ಥರದ ಮಾದಕ ಪದಾರ್ಥಗಳ ಪರಿಣಾಮದಿಂದ ಮೇಲ್ನೋಟಕ್ಕೆ ತೋರ್ತದೆ ಬೇರೆ ರಾಜ್ಯಗಳಿಗಿಂತ ಅಲ್ಲಿ ಹೆಚ್ಚಿದೆ ಅಂತ. ಇಲ್ಲೂ ಈಗ ನೀವು ಸಿಂಧನೂರು ಭಾಗಕ್ಕೆ ಹೋದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪೆಸ್ಟಿಸೈಡ್ಸ್ ಬಳಸುವಂಥ ಜಾಗ ಸಿಂಧನೂರು ತಾಲೂಕು ಅಂತ ಹೇಳ್ತಾರೆ. ಯಾರು 50 ವರ್ಷ 55 ವರ್ಷ 60ಕ್ಕೆ ಹೋಗಲ್ಲ ಅನ್ನುವಂಥದ್ದು ಅಲ್ಲಿ ಹೇಳ್ತಾರೆ. ಅತಿ ಹೆಚ್ಚು ಭತ್ತವನ್ನು ಬೆಳೀತಾರೆ, ಅದು ಕೂಡ ನೀರಿನ ಜಾಗವೇ ನಮ್ಮ ತುಂಗಭದ್ರಾ. ಇಲ್ಲಿ ಎಷ್ಟೋ ಭೂಮಿ ಹಾಳಾಗಿದೆ. ಜಮಖಂಡಿ ಸುತ್ತಮುತ್ತಲ ಭಾಗದಲ್ಲಿ ಹೋಗಿ ನೋಡಿ ಬಂದೆ ನಾನು. ಕಸವು ಬೆಳೆಯೋದಿಲ್ಲ, ಮುಳ್ಳು ಬೆಳೆಯೋದಿಲ್ಲ, ಹಂಗಾಗ್ಬಿಟ್ಟಿದೆ. ಅದು ಕೃಷ್ಣಾ ನದಿದು ದಂಡೆಗಳು ಪರಿಣಾಮ. ಈ ಭೂಮಿಯನ್ನ ಒಂದು ವ್ಯಾವಹಾರಿಕವಾಗಿ ಯಾರು ಬಳಸ್ಕೋತಾರೆ ಅವಾಗ ಭೂಮಿಯ ಸತ್ವ ನಾಶ ಆಗ್ತದೆ. ನಮ್ಮ ಹಳ್ಳಿ ಕಡೆ ಅದಕ್ಕೆ ಕಾಲ್ಗೈ ಪದ್ಧತಿ ಅಂತ ಒಂದು ಶಬ್ದ ಇದೆ ಇಲ್ಲಿ. ಅಂದರೆ
ಈ ಸರಿ ಬೆಳೆದದ್ದು ಮರನೇ ವರ್ಷ ಬೆಳಿಬಾರ್ದು ಅದಕ್ಕೆ. ಆಮೇಲೆ ಅದನ್ನು ಬೆಳೆದದ್ದನ್ನು 2 ಸರಿ ಬೆಳೆದ್ರೆ 3ನೇ ಸರಿ ಅದನ್ನು ಬದಲು ಮಾಡಬೇಕು. ಕೆಲವು ಬೆಳೆಗಳನ್ನು ಬೆಳೆಯೋದ್ರಿಂದನೇ ಮಣ್ಣಿನ ಪೋಷಕಾಂಶಗಳು ಜಾಸ್ತಿ ಆಗ್ತದಂತೆ. ನೀವು ಉದ್ದು ಬಗ್ಗೆ ಅಧ್ಯಯನ ಮಾಡಿರಿ. ಉದ್ದನ್ನು ಬೆಳೆದ್ರೆ ಮುಂದಿನ ಬೆಳೆಗೆ 2 ಬೆಳೆಗೆ ಆಗುವಷ್ಟು ಪೋಷಕಾಂಶಗಳು ಉದ್ದು ಬೆಳೆದ್ರೇನೆ ಬರುತ್ತಂತೆ. ಹೌದು, ಇದು ಫಲವತ್ತತೆ ಹೆಚ್ಚಾಗಬೇಕು ಅಂದ್ರೆ ನೀವು ದ್ವಿದಳ ಧಾನ್ಯ ಹಾಕಿ ಅಂತ. ಉದ್ದು, ಆಮೇಲೆ ಕೊತ್ತಂಬರಿ, ಹೆಸರು, ಆಮೇಲೆ ಕಡಲೆ ಬೀಜ, ಶೇಂಗಾ, ಅದರದ್ದೆಲ್ಲ ಎಲೆಗಳು ಉದುರಿ ಆ ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಾಗ್ತದೆ. ಒಂದೇ ಥರ ಕಬ್ಬು ಹಾಕಿ 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 ಆ ನೆಲಕ್ಕೆ ನೆರಳೇ ಇರೋದ್ರಿಂದ ಅದಕ್ಕೆ ಬಿಸಿಲಿಲ್ಲ, ಅದಕ್ಕೂ ವಿಟಮಿನ್ ಡಿ ಇಲ್ಲ ಅಂತ. ಈ ಹೆಚ್ಚಪ್ಪ ಹಸುನ ನೆರಳಲ್ಲಿಟ್ಟಿದ್ರೆ ಬಿಸಿಲಿಗೆ ತೊಗೊಂಡೋದ್ರೆ ಅದು ತೇಕ್ಲಿಕ್ಕೆ ಶುರು ಮಾಡ್ತದೆ. ಅದೇ ಥರ ಮಣ್ಣಿಗೂ ಜೀವ ಇದೆಯಲ್ವ, ಬೆಳೆಗಳಿಗೂ ಜೀವ ಇದೆ ಅಂತ ಹೇಳಿಲ್ವಾ ನಮ್ಮ ಜಗದೀಶ್ ಚಂದ್ರ ಬೋಸ್ ಅವರು. ಆ ರೀತಿ ಆ ಥರ ಆದರೆ ಈಗ ತಕ್ಷಣ ನನ್ನ ಪ್ರಕಾರ ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆ, ಸರ್ಕಾರ, ಆರೋಗ್ಯ ಸಚಿವಾಲಯದವರು ಭಾಳ ತೀವ್ರವಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥದ್ದು ಶುಗರು ಮತ್ತು ಕ್ಯಾನ್ಸರು. ಇನ್ನು ಉಳಿದದ್ದೆಲ್ಲ ಇದಕ್ಕಿಂತ ಕಡಿಮೆ. ಹೌದು, ಈ ಅಜೀರ್ಣ, ಮರೆವು ಇದೆಲ್ಲ ಒಂದು ಸಾಮಾನ್ಯ ಸಂಖ್ಯೆಯಲ್ಲಿ ಬರ್ತದೆ. ಪ್ರಾಣಾಪಾಯಕ್ಕೆ ಹೋಗುವಂಥದ್ದಂದ್ರೆ ಈಗ ಸದ್ಯ ಶುಗರು ಮತ್ತು ಶುಗರ್ ಇದ್ದವರು ಬದುಕಿರ್ತಾರೆ ಭಾಳ ವರ್ಷ, ಕ್ಯಾನ್ಸರ್ದಿಲ್ಲ. ಇದಕ್ಕೆ ಒಂದು ಆಂದೋಲನ ಸ್ವರೂಪದಲ್ಲಿ ಮುಂಜಾಗ್ರತೆ ಏನು ಮಾಡಬೇಕು ಇಡೀ ದೇಶದಲ್ಲಿ ಮತ್ತು ನಿರ್ಮೂಲನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ತಗೊಂಡು ಆಲೋಚನೆ ಮಾಡಿದ್ರೇ ಇದು ನಡೀತದೆ. ಇಲ್ಲಿಕಂದರೆ ದೊಡ್ಡ ಸಂಖ್ಯೆ ಈಗಾಗಲೇ ನಾವು ಕಳ್ಕೊಂಡಿದ್ದೀವಿ. ನೀವು ದೊಡ್ಡ ಆಸ್ಪತ್ರೆಗೆ ಹೋಗ್ರಿ, ಅಲ್ಲಿ ಕೆಳಗಡೆ ಎಷ್ಟೋ ರಾಶಿ ಶವಗಳೇ ಇರ್ತದೆ. ಕ್ಯಾನ್ಸರಿಗೆ ಕೊಡುವಂಥ ಔಷಧಿಗಳ ಬಗ್ಗೆ ಔಷಧಿ ಕೊಡುವವರೇ ಹೇಳ್ತಾರೆ ಇದು ನಮ್ಮ ಹತ್ರ ಇದಕ್ಕೆ ಸಂಬಂಧಪಟ್ಟಂಗಿಲ್ಲ, ಸುಮ್ಮನೆ ನಾವು ಮುಂದೂಡೋದು, ಆಮೇಲೆ ಅದು ಇಮ್ಯುನಿಟಿ ಪವರ್ ಇನ್ನಿಷ್ಟು ವಿಕೃತಿ ಆಗ್ತದೆ. ಆಮೇಲೆ ಅದನ್ನು ನಾವು ಭಾಳ ಒತ್ತಿ ಹೇಳಕ್ಕೆ ಹೋದರೆ ನಮ್ಮ ಔಷಧಿಗೆ ವಿರೋಧ ಇದ್ದಾರೆ ಇವರು ಅನ್ನೋ ಥರನೂ ಆಗ್ತದೆ. ಹೀಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಹೇಳೋದಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಆದರೆ ನಮ್ಮ ವ್ಯವಸಾಯದ ಪದ್ಧತಿ ಬದಲಾಗಬೇಕು. ಹೌದೌದು, ಅದು ಮೂಲಕ್ಕೆ ಹೋಗ್ಬೇಕು. ರಿಟ್ರೇಸ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂತ ಹೇಳ್ತಾರಲ್ಲ, ಆ ಹಿಂದೆ ಮಾಡ್ತಾ ಇದ್ದಂಥ ಪದ್ಧತಿಗಳೇನಿದಾವಲ್ರಿ ಅವೆಲ್ಲ ಹಳೆ ಪದ್ಧತಿಗಳು ಅನ್ಬಾರ್ದು. ಅದಕ್ಕೊಂದು ಸನಾತನ ಪ್ರಾಚೀನ ಪದ್ಧತಿ. ಹೌದು, ಮತ್ತು ಅದು ಮೋಸ್ಟ್ ಆರೋಗ್ಯಪೂರ್ಣವಾದ ಪದ್ಧತಿ. ಪ್ರಾಚೀನ ಪದ್ಧತಿ ಅಂದರೆ ನನ್ನ ವಿಚಾರದಲ್ಲಿ ಯೋಗಕ್ಕೆ ಯಾವುದೇ ಪರಿಕರಗಳು ಬೇಡ. ಉದಾಹರಣೆಗೆ ಹೇಳೋದಾದ್ರೆ ಪರಿಕರಗಳು ಬೇಡ, ಔಷಧಿನೂ ಬೇಡ, ಇನ್ನೇನು ಬೇಡ. ದೇಹವನ್ನೇ ಉಪಯೋಗಿಸಿಕೊಂಡು ದೇಹವನ್ನು ಆರೋಗ್ಯ ಮಾಡೋದು, ಭೂಮಿಯ ಬೆಳೆಗಳನ್ನೇ ಉಪಯೋಗಿಸಿಕೊಂಡು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡೋದು, ಉದ್ದು ಬೆಳೆಯೋದು, 3 ವರ್ಷಕ್ಕೊಮ್ಮೆ ಉದ್ದು ಬೆಳೆಯೋದು, ಆಹಾರವನ್ನು ಬದಲಾಯಿಸೋದು. ಈಗ ಇಲ್ಲಿ ಎಲ್ಲಿ ಭತ್ತ ಬೆಳೀತಿದ್ರು ಆ ಜಾಗದಲ್ಲಿ ಮೆಣಸಿನ್ಕಾಯಿ ಬೆಳೆಕತ್ತಾರ, ತುಂಬ ಚೆನ್ನಾಗಿ ಬರ್ಲಿಕ್ಕತ್ತದು. ಯಾಕಂದರೆ ಮೆಣಸಿನ್ಕಾಯಿಗೆ ಬೇಕಾದ ಪೋಷಕಾಂಶಗಳು ಮಣ್ಣಿನಲ್ಲಿ ಇದ್ದಾವೆ. ಅವರು ಭತ್ತವನ್ನೇ ಬೆಳೆದು ಅದಕ್ಕೆ ಬೇಕಾಗಿರೋದಿಲ್ಲ. ಹೀಗಾಗಿ ಕೃಷಿಯನ್ನು ಆದಷ್ಟು ಬೇಗ ಉತ್ತೇಜನಕಾರಿ ಸ್ವರೂಪದಲ್ಲಿ ಸಾವಯವ ಕೃಷಿಯನ್ನು ಭಾಳ ರೀತಿಯಲ್ಲಿ ಅನುಷ್ಠಾನಗೊಳಿಸಿದರೆ, ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಜಾಸ್ತಿ ಮಾಡಿದರೆ, ಸಾವಯವ ಆಹಾರ ಪದ್ಧತಿಯ ಬಗ್ಗೆ ದೊಡ್ಡದಾದ ಪ್ರಚಾರ ಮಾಡಿ ಅದನ್ನು ನಿಜವಾದ ಸಾವಯವವನ್ನು ಸಮಾಜಕ್ಕೆ ಕೊಟ್ಟರೆ, ತುರ್ತು ಸಂದರ್ಭಗಳಲ್ಲಿ ಉಳಿದಂಥ ಚಿಕಿತ್ಸಾ ಪದ್ಧತಿಯನ್ನು ಕೊಟ್ಟು ಜೀವ ನಿರೋಧಕ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಆಯುರ್ವೇದ ಮತ್ತು ಮನೆಮದ್ದು, ಅಡುಗೆ ಮನೆ ಔಷಧಿ ಪದ್ಧತಿಯನ್ನು ತರದೇ ಹೋದರೆ ನಾವು ದೇಶದಲ್ಲಿ ಒಂದು ದೊಡ್ಡದಾಗಿರತಕ್ಕಂಥ ಸಂಖ್ಯೆಯನ್ನು ಕಳ್ಕೊತೀವಿ ಅನ್ನುವಂಥದ್ದು ನೋವು ನಮಗಿದೆ. ಇವರು ಯಾರೋ ಏನೋ ಒಂದು ಹೇಳಿಬಿಡ್ತಾರೆ ಅಂದರೆ ಅದ್ರ ಬಗ್ಗೆ ಅಲ್ಲ, ಆಳಕ್ಕಿಳಿದು ಹೇಳೋದಾದ್ರೆ ಇದು ಇವತ್ತು ಒಂದೊಂದು ರಾಜ್ಯಗಳೇ ಮುಂದೆ ಇರ್ತಾವೋ ಇಲ್ಲೋ ಅನ್ನೋಷ್ಟು ಭಯ ಆಗಿದೆ ಇವತ್ತು. ಅದ್ರ ಸಂಬಂಧ ಇದಕ್ಕೆ ಒಂದು ಈ ರೀತಿ ನೀವು ಹೇಳ್ದಂಗೆ ಭೂಮಿ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಒಂದು ಶಬ್ದ ಇದೆ. ಭೂಮಿ ಯಾವ ರೀತಿ ಸತ್ವ ಇರುತ್ತೆ ಅವನು ದೇಹದನು ಅದೇ ರೀತಿ ಶಕ್ತಿ ಇರುತ್ತೆ ಅಂತ. ಭೂಮಿಯಲ್ಲಿ ಸತ್ವ ಕಳ್ಕೊಂಡ್ರೆ ಆಟೋಮೆಟಿಕ್ ಆಗಿ ದೇಹದಲ್ಲಿ ಶಕ್ತಿ ಕಳ್ಕೊತದೆ. ಮಣ್ಣಿಗೆ ಆಯುಷ್ಯ ಕಡಿಮೆ ಆದರೆ ಮನುಷ್ಯನ ಆಯುಷ್ಯನೂ ಕಡಿಮೆ ಆಗುತ್ತೆ. ಅಲ್ಲೇ ಇದೆ ಅದರ ಅರ್ಥ. ಈಗಲೂ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಈಗ ಜವಳನ್ನು ತೆಗೆಯೋರಿದ್ದಾರೆ, ಜವಳಾಗಿರೋದು ಭೂಮಿಯನ್ನು ಹೊಳ್ಳಿ ವಾಪಸ್ ತರುವ ಪ್ರೊಸೀಜರು ಗೊತ್ತಿದ್ದ ತಜ್ಞರಿದ್ದಾರೆ. ಅದಕ್ಕೆ ವ್ಯಾಪಕವಾಗಿ ಇದು ಬೇಕು, ಏನು ಸೌಲಭ್ಯಗಳು ಬೇಕು ಮತ್ತು ಅದಕ್ಕೊಂದು ಕಾನೂನಾತ್ಮಕವಾಗಿರತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಇಲ್ಲಕ್ಕ ಮಾಡೋಕ್ಕಾಗಲ್ಲ, ಒಂದು ಅಭಿಯಾನವೇ ಆಗಬೇಕು. ಈಗ ನಾವು ಇದ್ದೀವಿ, ನಾವು ಯಾವುದೋ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ನಾನು ಕ್ಯಾನ್ಸರ್ ಆರಾಮ ಮಾಡ್ತೀನಿ ಅಂದ ತಕ್ಷಣ ಏನು ಹೇಳ್ತಾರೆ, ನೀವು ಯಾಕೆ ಹೆಂಗೆ ಆರಾಮ ಮಾಡ್ತೀರಿ, ನಿಮ್ಗೇನು ಜವಾಬ್ದಾರಿ ಇದೆ, ನೀವು ಯಾಕೆ ಈ ಥರ ಎಲ್ಲ ಕೇಳುವಂಥದ್ದು ಬಂದುಬಿಡ್ತದೆ.
ಅದಕ್ಕೆ ನನಗೆ ಹೇಳೋದೇನಂತಂದರೆ ಈ ಪಾರಂಪರಿಕ ವೈದ್ಯ ಪದ್ಧತಿ ಆಗಲಿ ಕೃಷಿ ಪದ್ಧತಿ ಆಗಲಿ ಇದಕ್ಕೊಂದು ಫೌಂಡೇಶನ್ ಆಗ್ಬೇಕ್ರಿ. ಅದಕ್ಕಾಗಲಿ ಕಾನೂನಾತ್ಮಕವಾಗಿರ್ತಕ್ಕಂಥ ಒಂದು ಮಂಡಳಿ ಆಗಬೇಕು. ಆ ಮಂಡಳಿ ಏನು ಮಾಡಬೇಕು ಅಂದರೆ ಇದನ್ನು ಸಂಶೋಧನೆ ಮಾಡಿ, ಇಲ್ಲಾಂದರೆ ಈಗ ಬೇರೆ ದೇಶಗಳಾದದ್ದು ನೀವು ನೋಡಿರ್ಬೋದಲ್ಲ, ಈಗ ಬೇರೆ ದೇಶಗಳದ ಸ್ಟಡಿ ಮಾಡಿದ್ರಲ್ಲಿ ಜನಾಂಗವೇ ಇಲ್ಲ ಈಗ. ಹೌದೌದು, ಈಗ ನೋಡಿ ನೀರಿಲ್ದೇನೆ ಕೇಪ್ ಟೌನ್ ಅನ್ನೇ ಇಡೀ ಶಿಫ್ಟ್ ಮಾಡ್ಬೇಕಾಯ್ತಲ್ಲ. ಮತ್ತೆ ಈಗ ನಮ್ಮ ಭಾರತದ 3 ಪಟ್ಟು ದೊಡ್ಡ ದೇಶ ಅಂತೆ ಆಸ್ಟ್ರೇಲಿಯಾದ್ದು. ನೀವು ಅದರ ಸಿಚುವೇಶನ್ ನೀವು ನೋಡಿದ್ರೆ 1-2.5 ಕೋಟಿ ಅಷ್ಟೇ ಜನ ಇದಾರಂತೆ. ಎಲ್ಲ ಗ್ರಾಮಗಳು ಖಾಲಿ ಆಗಿದಾವಂತೆ. ಯಾವುದೇ ಮಣ್ಣಲ್ಲಿ ಏನು ಬೆಳೆದ್ರು ಬೆಳೀತಾ ಇಲ್ವಂತೆ. ಅದು ನಮ್ಕಿನ್ನ ಫಾಸ್ಟಾಗಿ ಹಾಕಿ ಮಣ್ಣು ಸತ್ವರಹಿತ ಆಗೋಗ್ಬಿಟ್ಟಿದೆ. ಅದು ಅಂದರೆ ಡೆಡ್ ಬಾಡಿ, ಸತ್ತ ಮಣ್ಣು ಅಂತ. ಆಹಾರವು ಸತ್ತದ್ದೇ ಆಹಾರ ಮೊದಲೇ ಸತ್ತು ಹೋಗಿದ್ರೆ, ಸತ್ವ ಇಲ್ಲದಕ್ಕೆ ಸತ್ತು ಹೋಗಿದ್ರೆ ಅದನ್ನು ತಿಂದರೆ ಅದು ಪಚನ ಮಾಡೋದಿಲ್ಲ ದೇಹ, ಕರಳು. ಅದಕ್ಕೆ ಡೌಟ್ ಶುರು ಆಗ್ತದೆ, ಇದೇನಿದು ಆಹಾರವೇ ಅಲ್ಲ ಅಂತ. ಹಾಗೆ ಅದು ಏನೋ ಗಾಳಿ ಗುದ್ದೋದು ಅಂತಾರಲ್ಲ, ಆ ಥರ ಆಗ್ತದೆ. ಅದಕ್ಕೇನು ಪೆಟ್ಟು ಹತ್ತೋದಿಲ್ಲ, ಇವನೇ ಸುಸ್ತಾಗ್ತಾನೆ. ಹೀಗೆ ನೀವು ಹೇಳ್ದಂಗೆ ಕೃಷಿ ಪದ್ಧತಿ ಮತ್ತು ಆಹಾರದ ಜೀವನ ಪದ್ಧತಿ ಮತ್ತು ಔಷಧಿ ಪದ್ಧತಿಗೂ ಎಲ್ಲದಕ್ಕೂ ಮಾನ್ಯತೆ ಕೊಡುವಂತ ಆಗಬೇಕು. ನನಗೊಬ್ಬನಿಗೆ ಅಲ್ಲ, ನನ್ನ ಪ್ರಕಾರ ಯಾವುದೋ ದೇಶದಲ್ಲಿ ಒಂದು ವಿಶಿಷ್ಟ ಔಷಧಿ ಇದೆ ಅಂದರೆ ಅದರಲ್ಲಿ ಗುಣ ಆಗ್ತಾರಂದ್ರೆ ಅದನ್ನು ತೊಗೊಂಬರ್ಬೇಕು. ಜನ ಉಳಿಸೋದಲ್ವ, ಅದು ಪ್ರಾಣ ಉಳಿಸೋದಲ್ವ. ನಾನು ಅಂಥದ್ದೆಲ್ಲ ನೋಡಿದ್ದೀನಿ ಎಷ್ಟೋ ಕಡೆ. ಎಲ್ಲೂ ಗುಣ ಆಗದೆ ಇರೋದನ್ನು ಗುಣ ಮಾಡೋರು ಇದ್ದಾರೆ, ಭಾಳ ಕಡಿಮೆ ಬೆಲೆಯಲ್ಲಿ ಗುಣ ಮಾಡೋರು ಇದ್ದಾರೆ. ಇನ್ನು ಕೆಲವರು ಸ್ವಲ್ಪ ಜೋಳ ಗೋಧಿ ಕೊಟ್ಟರೆ ಸಾಕು ಮಾಡೋರು ಇದ್ದಾರೆ ಈ ದೇಶದಲ್ಲಿ. ನೀವು ನೋಡ್ತೀನಿ ಅಂದ್ರೆ ತೋರಿಸ್ತೀನಿ ನಾನು. ಇವತ್ತು ನೀವು ಬರ್ರಿ, ಇಲ್ಲಿ ನವಲಗುಂದಲ್ಲಿ ಮಾಡ್ತಾರೆ. ಅವ್ರು ಏನು ಒಂದು 10 ರೂಪಾಯಿ ಕೊಟ್ಟರು ಸುಮ್ಮನೆ ಇರ್ತಾರೆ. ಅಂತಂಥ ಕಾಯಿಲೆ ಗುಣ ಮಾಡೋರು ಈ ಭಾರತದಲ್ಲಿದ್ದಾರೆ. ಇದು ಆನುವಂಶಿಕವಾಗಿ ಬಂದಿರತಕ್ಕಂಥ ಪರಂಪರಾನುಗತ ವಿಶಿಷ್ಟ ವಿದ್ಯೆ, ಇದು ಅನುಭವಗಮ್ಯ ವಿದ್ಯೆ ಇದು. ಮತ್ತು ಹಿಂದೆ ಅಶ್ವಿನಿ ದೇವತೆಗಳು ವೈದ್ಯರಿದ್ರು, ಆಮೇಲೆ ಸುಶ್ರುತ ಬಂದ, ಚರಕ ಬಂದ, ಆಮೇಲೆ ನಮ್ಮ ಧನ್ವಂತರಿ, ಇವರೆಲ್ಲ ಮತ್ತು ಆಗಿನ ಕಾಲದ ವೈದ್ಯರೇ ಅಲ್ವಾ. ವಾಗ್ಭಟ, ಸುಶ್ರುತ ಶಸ್ತ್ರಚಿಕಿತ್ಸೆಗೆ ಮೆಟೀರಿಯಲ್ ಕೊಟ್ಟಿಲ್ವಾ? ಕೂದಲನ್ನ ಉದ್ದಕ್ಕೆ ಸೀಳುವಂತ ಶಸ್ತ್ರ ಇತ್ತಂತ ಅವನ ಹತ್ರ. ಹೀಗೆ ಕೂದಲನ್ನ ಅಷ್ಟು ಸೂಕ್ಷ್ಮ, ನೀವು ಭಾರತೀಯ ವಿಜ್ಞಾನ ಪರಂಪರೆ ಓದಿದ್ರೆ ಅವನ ಬಗ್ಗೆ ಇದೆ. ಓಪನ್ ಹಾರ್ಟ್ ಸರ್ಜರಿ ಮಾಡಿರೋದು, ಪ್ಲಾಸ್ಟಿಕ್ ಸರ್ಜರಿ ಮಾಡಿರೋದು ಅದರಲ್ಲಿದೆ. ಸರ್ಜರಿ ಪಿತಾಮಹ ಅಂತಾರೆ ಅವನಿಗೆ. ಹೌದು, ಇದು ಅಲ್ಲಿಗೆ ಬರಲೇಬೇಕು. ಈಗ ಆಗಿದ್ದು ದೋಷ ಆಗೋಗಿದೆ, ಈಗ ಉಳಿಸ್ಕೋಬೇಕಾದ್ರೆ ನಾವು ಅಲ್ಲಿಗೆ ಹೋಗಲೇಬೇಕು. ನನ್ನ ಅಭಿಮತ ಇದು ವೈಯಕ್ತಿಕವಾಗಿ. ಇತ್ತೀಚಿನ ಯುವಕರಲ್ಲಿ ಈ ನಪುಂಸಕತ್ವ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಆ ಕಾರಣಕ್ಕಾಗಿ ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಹೆಚ್ಚು ಮಕ್ಕಳಾಗದೇ ಇರುವ ಅಥವಾ ಮಕ್ಕಳು ಮಾಡ್ಕೊಳ್ಳದೇ ಇರುವ ಈ ಥರದ ವಿಚಿತ್ರ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಗಿದೆ. ನಿಮಗೆ ಅದು ಆ ಥರದ್ದು ಏನಾದರೂ ಬರುತ್ತಾ ಕೇಸು? ಹೇಗೆ ಬಂದಿರ್ತದೆ. ಈಗ ಆಗಲೇ ಹೇಳಿದ್ದಕ್ಕೇನೆ ಮುಂದುವರೆದಂತೆ ಅಂದರೆ, ನಮಗಿಂತ ನಾವು ಯಾವ ಪ್ರಮಾಣದಲ್ಲಿ ಇದೀವೋ ನಪುಂಸಕತ್ವದಲ್ಲಿ, ಅದರ 70-80% ವಿದೇಶಗಳು ಹೋಗ್ಬಿಟ್ಟಿದ್ದಾವೆ, ಕೆಲವು ರಾಷ್ಟ್ರಗಳನ್ನು ಬಿಟ್ಟರೆ. ನೀವು ಆಮೇಲೆ ಒಮ್ಮೆ ಅಧ್ಯಯನ ಮಾಡಿರಿ. ಇವತ್ತು ಇಟಲಿದು, ಆಮೇಲೆ ಕೆನಡಾದ್ದು ಪರಿಸ್ಥಿತಿ ನೀವು ತೆಗೆದ್ರೆ, ಜಪಾನದ್ದು, ನಿಖರವಾಗಿ ಗೊತ್ತಿಲ್ಲ ಅಂದ್ರೂ ಎಷ್ಟೆಷ್ಟೋ ದಿನಗಳಾದ್ರೂ ಆ ದೇಶದಲ್ಲೇ ಒಂದು ಕೂಸು ಹುಟ್ಟಿಲ್ಲ ಅನ್ನೋದು ಕೇಳಿದೀವಿ ನಾವು. ಹೌದೌದು. ಅಲ್ಲಿ ಮತ್ತೆ ಮಕ್ಕಳು ಆದ್ರೆ ಅದಕ್ಕೆ ರಾಷ್ಟ್ರೀಯ ಇದನ್ನ ಘೋಷಿಸ್ತಾರೆ ಅವರು. ಗ್ಯಾರಂಟಿ ಯೋಜನೆ 9,000 ಕೊಡ್ತಾರಂತ ಯುರೋಪ್ ಖಂಡದಲ್ಲಿ ಒಂದು ಮಗು ಹುಟ್ಟಿದ್ರೆ. ಮನೆ ಕೊಡ್ತಾರೆ, ವಿದ್ಯೆ ಕೊಡ್ತಾರೆ. ಕಾರಣ ಅಂದ್ರೆ ಈಗ ಆಹಾರದಲ್ಲಿ ಸತ್ವ ಇಲ್ಲ ಅನ್ನೋದು ಒಂದಾಯ್ತು. ನೀವು ದೊಡ್ಡ ನಗರಗಳಲ್ಲಿ ಹೋದ್ರೆ ಸತ್ವಯುತ ಆಹಾರ ಇರೋದು ಯಾವ ಹೋಟೆಲ್ ಸಿಗ್ತದೆ? ಹೌದು, ಪಿಜ್ಜಾ ಮತ್ತು ಬರ್ಗರ್ ಎಲ್ಲಿ ಸಿಗ್ತದೆ? ಸಿಗ್ತದೆ ಅಂದ್ರೂ ಅದನ್ನು ಹುಡುಕೊಂಡು ಹೋಗೋರಿಲ್ಲ. ಆಮೇಲೆ ಶಕ್ತಿವಂತ ದೇಹ ಇರಲಿಲ್ಲ ಅಂದ್ರೆ ಶಕ್ತಿಯುತ ಆಹಾರವನ್ನು ಜೀರ್ಣಿಸ್ಕೊಳಕ್ಕಾಗಲ್ಲ ಅವನಿಗೆ. ನಾನು ಭಾಳಷ್ಟು ಕಡೆ ಸಭೆಯಲ್ಲಿ ಹೇಳೀನಿ, ಒಬ್ಬ ಮನುಷ್ಯನಿಗೆ ತರುಣನಿಗೆ, ಇವತ್ತಿನ ವಿದ್ಯಾವಂತ ತರುಣನಿಗೆ ಅವನನ್ನು ನಾಶ ಮಾಡ್ಬೇಕಾದ್ರೆ ಅವನಿಗೇನು ಪಾಯ್ಸನ್ ಕೊಡಬೇಕಾಗಿಲ್ಲ. ಅವನಿಗೊಂದು 2-3 ಹೋಳಿಗೆ ಮತ್ತೊಂದಿಷ್ಟು ತುಪ್ಪ ಹಾಕಿದರೆ ಅವನು ಹೇಳೋದೇ ಇಲ್ಲ ಅದನ್ನು ತಿಂದಂದರೆ. ಅದಂದ್ರೆ ಅವನಿಗೆ ಆ ರೀತಿ ತೊಂದರೆ ಆಗ್ತದೆ. ಯಾಕಂದ್ರೆ ಅವ ತಿಂದ ಆಹಾರ ಅಂಥದ್ದು. ಬೆಳಿಗ್ಗೆ 2 ಚಿಪ್ಸ್ ತಿಂತಾನೆ, ಮಧ್ಯಾಹ್ನ ಒಂದು ಬ್ರೆಡ್ ಸ್ಲೈಸ್ ತಿಂತಾನೆ, ಸಾಯಂಕಾಲ ಒಂದು ಆಮ್ಲೆಟ್ ತಿಂತಾನೆ, ಆಮೇಲೆ 1-2 ಸಾರಿ 7 ಅಪ್ ಕೋಕೋ ಕುಡಿತಾನೆ, ಆಮೇಲೆ ಒಂದು ಸ್ಮೋಕ್ ಮಾಡ್ತಾನೆ, ಒಂದು ಟೀ ಕುಡಿತಾನೆ. ಅವನಿಗೆ ಹಸಿವಿನ ಕಲ್ಪನೆಯೇ ಇಲ್ಲದೆ ಇರೋದೇ ಪಾಶ್ಚಿಮಾತ್ಯರದ ದೃಷ್ಟಿಕೋನ ಅಂತೆ. ಹಸಿವೆ ಆಗೋಂಗಿಲ್ಲ ಒಟ್ಟು.
ಹೆಂಗೆ ಅದು ಹೆಂಗಾಗುತ್ತೆ? ಹಸಿವಿಲ್ಲ ಅಂದರೆ ಅವ ತಿಂತಾ ಇರೋದು ಸಂಜೆವರೆಗೂ ಸೇರಿಸಿದಾಗ ಅದ್ರಾಗ ಬ್ಲಡ್ ಆಗೋದು ಏನು ಇಲ್ವೇ ಇಲ್ಲ. ಅವನೇ ಬ್ರೆಡ್ ಆಗ್ತಾನೆ. ನಮ್ಮ ದೇಶದಲ್ಲಿ ನಪುಂಸಕತ್ವವನ್ನು ದೂರ ಮಾಡುವಂಥ ಔಷಧಿಗಳಲ್ಲಿ ಅತ್ಯದ್ಭುತವಾದ ಔಷಧಿ ಅಂದರೆ ನುಗ್ಗೆಕಾಯಿ ಗಿಡ. ನುಗ್ಗೆಕಾಯಿ ಇರ್ಬೋದು, ನುಗ್ಗೆ ಸೊಪ್ಪು ಇರ್ಬೋದು, ನುಗ್ಗೆ ಹೂ ಇರ್ಬೋದು. ಇದು ಅತ್ಯಂತ ಅದ್ಭುತವಾಗಿರತಕ್ಕಂಥ ಶಕ್ತಿ ಇರೋದು. ನುಗ್ಗೆದು ಪೌಡರ್ ಇರ್ಬೋದು. ಅದರ ನಂತರದಲ್ಲಿ ಬೆಳ್ಳುಳ್ಳಿನಲ್ಲಿ ಸಾಕಷ್ಟು ಶಕ್ತಿ ಇದೆ. ಬಿಳಿ ಈರುಳ್ಳಿ ಮತ್ತು ರೆಡ್ ಈರುಳ್ಳಿನಲ್ಲೂ ಇದೆ. ಗಸಗಸೆ ಹಾಲು, ಹಸುವಿನ ಹಾಲು, ಹಸುವಿನ ತುಪ್ಪ, ಹಸುವಿನ ಬೆಣ್ಣೆನಲ್ಲೂ ಇದು ಬೇಕಾದಷ್ಟಿದೆ. ಇವ್ರು ತಗೊಳ್ಳೋದಿಲ್ವೇ? ಡಾಲ್ಡಾ ತಗೋತಾರೆ. ಡಾಲ್ಡಾ ಎಲ್ಲಿಂದ ಬರ್ತದೆ? ಅದನ್ನು ತೆಗೆಯೋದು ಈ ಕಷಾಯಖಾನೆಗಳಲ್ಲಿ ತೆಗಿತಾರೆ ಡಾಲ್ಡಾ ತುಪ್ಪವನ್ನು. ಹೌದಾ? ಆಮೇಲೆ ಬೆಲ್ಲ, ಗೋಧಿ, ತುಪ್ಪ, ಸಜ್ಜಕ, ಹಾಲು, ಮತ್ತು ಸೊಪ್ಪು ತರಕಾರಿ, ಕ್ಯಾರೆಟು, ಮೂಲಂಗಿ, ಗೆಣಸು ಇದರಲ್ಲೆಲ್ಲ ಇದೆ. ಆ ಟ್ರೆಡಿಷನಲ್ ಆಹಾರವನ್ನು ಗುರುತಿಸಿ ಅದನ್ನು ತಾವೇ ಸ್ವತಃ ತಯಾರು ಮಾಡಿ ಸೇವನೆ ಮಾಡಿದ್ರೆ ಆಗ್ತದೆ. ಮತ್ತು ಅದನ್ನು ತಿಂದ ಮೇಲೆ ಅವನು ವ್ಯಾಯಾಮ ಮಾಡಿದ್ರೆ ಆಗ್ತದೆ. ಇಲ್ಲಿಕಂದ್ರೆ ಏನಾಗ್ತದೆ? ಈಗ ಅದರ ಬಗ್ಗೆ ಕುತೂಹಲ ಇದೆ ಹೊರತು ಆದ ಶಕ್ತಿ ಇಲ್ಲ. ಕುತೂಹಲ ಇದೆ, ಸಿಕ್ಕಾಪಟ್ಟೆ ಇದೆ. ಅದರ ಪರಿಣಾಮನೇ ಇವತ್ತು ಈ ಥರ ಅತ್ಯಾಚಾರ ನಡೆದಿದೆ. ಅದು ಕುತೂಹಲ ಅಂದರೆ ಹುಚ್ಚು ಕುತೂಹಲ. ಅದು ಇದೇ ಶಬ್ದ ಬಳಸೋದು ಅದಕ್ಕೆ, ಮತ್ತೇನು ನಮಗೆ ಗೊತ್ತಾಗಲ್ಲ. ಈ ಥರ ಎಲ್ಲ ಮಾಡಿಕೊಂಡು ಕೆಲವು ಮಸಾಜ್ ಮಾಡೋದಿದೆಯಲ್ಲ, ಅದು ಕೂಡ ತುಂಬ ಅವ್ರಿಗೆ ಇಂದ್ರಿಯ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಎಳ್ಳೆಣ್ಣೆಯಿಂದ, ತುಪ್ಪದಿಂದ ಮಸಾಜ್ ಮಾಡಿಕೊಂಡು ವಿಶ್ರಾಂತಿ ಮಾಡೋದು. ಕೆಲವು ಮುದ್ರೆಗಳು ಇದಾವೆ, ಅದಕ್ಕೆ ಪೃಥ್ವಿ ಮುದ್ರಾ, ಈ ಮುದ್ರಾ ಮಾಡಿದ್ರು ಅದು ಬರುತ್ತೆ. ಆಮೇಲೆ ಜಾಜಿಕಾಯಿ, ದಾಲ್ಚಿನ್ನಿ, ಏಲಕ್ಕಿ, ಲವಂಗ, ಗಸಗಸೆ, ಜೀರಿಗೆ ಮತ್ತು ಬಡೆಸೊಪ್ಪು ಇದನ್ನೆಲ್ಲ ಕೂಡಿಸಿ ಒಂದು ಕಷಾಯ ಮಾಡಿನೂ ಕುಡಿಬೋದು ಅದಕ್ಕೆ. ಆಮೇಲೆ ಬ್ರಹ್ಮ ರಸಾಯನ, ಇವೆಲ್ಲ ಕೆಲವೊಂದು ಚ್ಯವನಪ್ರಾಶ ಇದರಲ್ಲೆಲ್ಲ ಇದೆ. ಎಲ್ಲ ತಿನ್ಬೋದು ನೋಡ್ರಿ. ವ್ಯಾಯಾಮ ಮಾಡಲಿ ಅಂದ್ರೆ ಬರಲ್ಲ ಅವನಿಗೆ. ಯೋಗ ವ್ಯಾಯಾಮ ಮಾಡಲಿಲ್ಲ ಅಂದ್ರೆ ಅವನಿಗೆ ಆಗೋದಿಲ್ಲ. ಇದನ್ನ ಆ ವಿಷಯಕ್ಕೆ ಹೇಳ್ಬೋದು ನಾನು.